ಬನ್ನಿ ವೀಕ್ಷಕರೇ, ಇನ್ನೊಂದು ಸತಿ ನನ್ನ ತಲೆಗೆ ಮೆಹಂದಿ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕೂಡ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಅಪ್ಲೈ ಮಾಡೋದಕ್ಕೆ ನಾನು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪ್ರೇಮ್ ದುಲ್ಹನ್ ಮೆಹಂದಿ 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅಲೆವೆರಾ ಕೂಡ ತೊಗೊಂಡಿರೋದು. ಫ್ರೆಶ್ ಆಗಿರುವಂಥ ಅಲೆವೆರಾ ತೊಗೋಬೇಕು. ಈ ರೀತಿ ಅಲೆವೆರಾನಿಂದ ಕೂಡ ತುಂಬಾ ಶೈನ್ ಕೊಡುತ್ತೆ ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಕೂದಲು ಕೂಡ. ಇವಾಗ ನಾನು ಪ್ರೇಮ್ ದುಲ್ಹನ್ ಮೆಹಂದಿ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ 3 ಪ್ಯಾಕೆಟು. ನಿಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಮೆಹಂದಿ ಇದ್ದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಈ ರೀತಿ ಕೂಡ ಸಿಕ್ಕರೆ ತೊಗೋಬೋದು. ನಮ್ಮ ಕಡೆ ಈ ರೀತಿ ಪ್ರೇಮ್ ದುಲ್ಹನ್, ನಿಶಾ ಮೆಹಂದಿ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾನು ಇದು ಪ್ರೇಮ್ ದುಲ್ಹನ್ ಮೆಹಂದಿನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿದೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು 3 ಪ್ಯಾಕೆಟ್ ಮೆಹಂದಿ ತೊಗೊಂಡಿದ್ದೀನಿ. ಒಂದು ತಲೆಗೆ ಪೂರ್ತಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂದರೆ 3 ಪ್ಯಾಕೆಟ್ ಸಾಕಾಗುತ್ತೆ. ಇದು 10 ರುಪೀಸ್ ಒಂದು ಪ್ಯಾಕೆಟ್ ಇರುತ್ತೆ, ಹಾಗಾಗಿ 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ಜಾಸ್ತಿನೇ ತಲೆಯಲ್ಲಿ ಬಿಳಿ ಕೂದಲಾಗಿದೆ ಅಂತ ಅಂದ್ಕೊಂಡವರು ಈ ರೀತಿ ಅಪ್ಲೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಯೂಸ್ಫುಲ್ಲಾಗಿ ನಾವು ಈ ರೀತಿ ಬಳಸೋದ್ರಿಂದ ತುಂಬಾ ದಿನ ಕೂಡ ನಮ್ಮ ತಲೆ ಕೂದಲು ಶೈನ್ ಹಾಗೇ ಇರುತ್ತೆ. ನೋಡಿ, ಇವಾಗ ನಾನು 3 ಪ್ಯಾಕೆಟ್ ಮೆಹಂದಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಗೆ ಹಚ್ಕೊಳ್ಳೋ ಬದಲಾಗಿ ಸ್ವಲ್ಪ ಅದರಲ್ಲಿ ನಾವು ಅಲೆವೆರಾ ಕೂಡ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಕೂದಲು ಕೂಡ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಕೂದಲು ಕೂಡ ಶೈನ್ ಕೊಡ್ತಾ ಇರುತ್ತೆ. ಹಾಗಾಗಿ ಅಪ್ಲೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇವಾಗ ನಾನು ಒಂದು ಅಲೆವೆರಾ ತೊಗೊಂಡಿದ್ದೀನಲ್ವ, ಚೆನ್ನಾಗಿ ಕಟ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಸೈಡಿಗೆ ಮುಳ್ಳಿರುತ್ತೆ, ನೋಡಿಕೊಂಡು ಚೆನ್ನಾಗಿ ಎಲ್ಲ ಕೂಡ ಕಟ್ ಮಾಡಿ ಚಾಕು ಸಹಾಯದಿಂದ ನೀವೆಲ್ಲ ಕೂಡ ಕಟ್ ಮಾಡಿಕೊಂಡು ತೊಗೋಬೋದು. ಇವಾಗ ಒಂದು ಸ್ಪೂನ್ನಿಂದ ನಾನು ಒಳಗಡೆ ಇರುವಂಥ ಭಾಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಒಂದಕ್ಕಿಂತ ಜಾಸ್ತಿ ಕೂಡ ಅಲೆವೆರಾ ಹಾಕ್ಕೋಬೋದು, ಒಂದೇ ಅಂತ ಏನಿಲ್ಲ, ಜಾಸ್ತಿ ಕೂಡ ಹಾಕ್ಕೋಬೋದು. ಅಲೆವೆರಾ ಎಷ್ಟು ಜಾಸ್ತಿ ಹಾಕ್ಕೋತೀವಿ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿರುತ್ತೆ ಕೂದಲು ಕೂಡ. ಇವಾಗ ನಾನು ಅಲೆವೆರಾ ಚೆನ್ನಾಗಿ ಸಣ್ಣ ಒಂದು ಸ್ಪೂನ್ ತೊಗೊಂಡು ಪೂರ್ತಿ ಸಣ್ಣ ಆಗೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೆಹಂದಿಯಲ್ಲಿ ಪೂರ್ತಿ ಮಿಕ್ಸ್ ಆಗಬೇಕಲ್ವಾ, ಹಾಗಾಗಿ ಈ ರೀತಿ ಹಾಕ್ಕೋಬೋದು. ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಬ್ರ್ಯಾಂಡ್ ಮೆಹಂದಿ ತೊಗೊಂಡ್ರೂ ಕೂಡ ಹಾಗೆ ಹಚ್ಕೊಂಡು ಬಿಡ್ತೀವಿ. ಹಾಗೆ ಹಚ್ಕೊಳ್ಳೋ ಬದಲಾಗಿ ಅದರಲ್ಲಿ ಸ್ವಲ್ಪ ಮೊಸರಾಗಲಿ, ಈ ರೀತಿ ಅಲೆವೆರಾ ಆಗಲಿ ಏನಾದರೂ ಕೂಡ ಸ್ವಲ್ಪ ಬೆರೆಸಿ ಹಚ್ಕೊಳ್ಳೋದ್ರಿಂದ ನಮಗೆ ತಲೆ ಕೂದಲಲ್ಲಿ ಕೂಡ ಶೈನ್ ಇರುತ್ತೆ. ಮೊಸರಾಗಿ ಹಚ್ಕೊಳ್ಳೋದ್ರಿಂದ ತಲೆ ಕೂದಲಿರುವಂಥ ಹೊಟ್ಟಿನಾಂಶ ಕೂಡ ಕಡಿಮೆ ಆಗುತ್ತೆ. ಖಂಡಿತವಾಗಿ ಯೂಸ್ ಮಾಡಿ ನೋಡಿ. ನಿಮ್ಮ ತಲೆಯಲ್ಲಿ ಸ್ವಲ್ಪನೇ ಶೈನ್ ಜಾಸ್ತಿ ಕೂದಲು ನಿಮಗೆ ಈ ರೀತಿ ಶೈನ್ ಇರಬೇಕು ಅಂದರೆ ನೀವು ಬ್ಲ್ಯಾಕ್ ಮೆಹಂದಿ ಬದಲಾಗಿ ರೆಡ್ ಮೆಹಂದಿ ಕೂಡ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಕೂಡ ಈ ರೀತಿ ಸೇಮ್ ಇದೇ ಪ್ರೊಸೆಸಿಂಗಾಗಿ ನೀವು ಬಳಸ್ಕೋಬೋದು. ಇವಾಗ ನೋಡಿ, ಅಲೆವೆರಾ ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನು ಪೂರ್ತಿ ಅಲೆವೆರಾ ಎಲ್ಲನೂ ಕೂಡ. ಅಲೆವೆರಾ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತಲೆಗೂ ಕೂಡ ಆಗಲಿ, ಶರೀರಕ್ಕೂ ಕೂಡ ಆಗಲಿ ಮತ್ತು ಮುಖದ ಮೇಲೆ ಸ್ಕಿನ್ಗೂ ಕೂಡ ತುಂಬಾ ಶೈನ್ ಕೊಡುತ್ತೆ. ಇವಾಗ ನೋಡಿ, ನಾನು ಅಲೆವೆರಾ ಚೆನ್ನಾಗಿ ಎಲ್ಲನೂ ಕೂಡ ಸಣ್ಣ ಈ ರೀತಿ ಸ್ಪೂನಿಂದ ಗೀಚಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಮೆಹಂದಿಯಲ್ಲಿ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ನಾವು ಈ ರೀತಿ ಮಾಡಿ ಹಾಕೋಬೇಕಾಗತ್ತೆ. ನಾವು ಹಚ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತೀವಲ್ವ, ಆವಾಗ ಇದು ಸ್ವಲ್ಪ ಹಾಕಿ ಕಷ್ಟಪಟ್ಟು ಹಚ್ಕೊಂಡ್ವಿ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಕೂದಲು ಕೂಡ ಎಲ್ಲರೂ ಕೂಡ ಅಂದೇ ಅಂತಾರೆ. ನೋಡಿ, ಯಾವುದಪ್ಪ ಅಪ್ಲೈ ಮಾಡಿದೆ ಆ ಮೆಹಂದಿ ಅಂತ ಅವರು ಕೂಡ ಕೇಳ್ತಾರೆ ನೋಡಿ, ಆ ರೀತಿ. ಇವಾಗ ನೋಡಿ, ನಾನು ಚೆನ್ನಾಗಿ ಎಲ್ಲ ಕೂಡ ಅಲೆವೆರಾ ಹಾಕ್ಕೊಂಡಿದ್ದೀನಿ. ತುಂಬಾ ಎಳೆಯಿರುವಂಥ ಅಲೆವೆರಾ, ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಕೈಯಿಂದನೇ ಇದು ಮ್ಯಾಶ್ ಆಗ್ತಾ ಇರೋದು ನೋಡಿ. ಒಂದೊಂದು ಬಿರುಸಿರುತ್ತೆ ಅಲೆವೆರಾ ಕೂಡ. ಇದು ತುಂಬಾ ಎಳೆ ಇರುವಂಥ ಅಲೆವೆರಾ, ಅದಕ್ಕಾಗಿ ತುಂಬಾ ಸಾಫ್ಟಾಗಿರೋದು, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಎಲ್ಲನೂ ಕೂಡ ಅಲೆವೆರಾ ಹಾಕ್ಕೊಂಡಾಯಿತು. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿನೇ ಬಿಳಿ ಕೂದಲಿದೆ ಅಂತ ಅಂದವರು ಈ ರೀತಿ ನೀವು ಅಲೆವೆರಾ ಹಚ್ಕೊಂಡು ಹಾಕ್ಕೊಳ್ತಾ ಹೋದರೆ ತಲೆ ಕೂದಲು ಕೂಡ ಕಪ್ಪಾಗುತ್ತೆ, ಬಿಳಿ ಜಾಸ್ತಿ ಬೇಗ ಆಗೋದು ಇಲ್ಲ ಕೂಡ. ನೋಡಿ ಎಲ್ಲನೂ ಕೂಡ ನಾನು ಹಾಕ್ಕೊಂಡಾಯ್ತಲ್ವಾ. ಇವಾಗ ಇದು ಬನ್ನಿ ಮತ್ತೆ ಮಿಕ್ಸ್ ಮಾಡೋಣ. ಯಾವ ರೀತಿ ಮಿಕ್ಸ್ ಮಾಡ್ತೀರಾ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು ನಾವು ಹಳೆ ಇರುವಂಥ ಬ್ರಷ್ ತೊಗೋಬೇಕು. ಟೂತ್ಪೇಸ್ಟ್ನ ಹಾಕಿ ನಾವು ಬ್ರಷ್ ಮಾಡ್ತೀವಲ್ಲ, ಮಕ್ಕಳ ಬ್ರಷಲ್ಲಿ, ದೊಡ್ಡವ್ರ ಬ್ರಷಲ್ಲಿ ಯೂಸ್ ಮಾಡದೆ ಬಿಸಾಕ್ಬಿಡ್ತೀವಲ್ಲ, ಆ ಬ್ರಷ್ ತೊಗೋಬೋದು. ಆ ಬ್ರಷ್ನಿಂದ ಚೆನ್ನಾಗಿ ನಮ್ಮ ಮೆಹಂದಿಯಲ್ಲಿ ಅಲೆವೆರಾ ಪೂರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು. ಈ ಥರ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಏನಾಗುತ್ತೆ, ಬ್ರಷ್ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ತೊಗೊಳ್ತೀವಲ್ಲ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಿಮ್ಮ ಹತ್ರ ಇದ್ದರೆ ಬ್ರಷ್
ಮೆಹಂದಿ ಹಚ್ಕೊಳ್ಳೋವಂಥ ಬ್ರಷ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲದೇ ಇದ್ದವರು ಈ ರೀತಿ ಕೂಡ ಯೂಸ್ ಮಾಡ್ಕೊಳ್ಳಿ. ಅದನ್ನು ಕೂಡ ಇಲ್ಲ ಅಂದವರು ಸ್ವಲ್ಪ ಕೈಗೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದು ಕೈಯಿಂದ ಕೂಡ ಕಲಿಸ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬರ್ತದೆ. ಮೆಹಂದಿಗೆ ಕೂಡ ಶೈನ್ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದಲ್ವ ನಿಮಗೂ ಕೂಡ. ಒಂದು ಈ ರೀತಿ ಕಲಸಿ ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡಿ ನೋಡಿ. ಒಂದು 2 ಗಂಟೆಗಳ ಕಾಲ ಬಿಡಬೇಕು. ತುಂಬಾ ಶೈನ್ ಕೊಡುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ ಕೂದಲು ಕೂಡ. ಹಾಗಿದ್ರೆ ಈ ರೀತಿ ಮೆಹಂದಿ ಕಲಿಸ್ಕೊಂಡು ನೀವು ಕೂಡ ತಲೆಗೆ ಅಪ್ಲೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ ಆದರೆ, ನಿಮಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ ನಾನು ಮೆಹಂದಿ ಪೂರ್ತಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈ ರೀತಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಾನು ತಲೆಗೆ ಅಪ್ಲೈ ಮಾಡಿಕೊಂಡು 2 ಗಂಟೆಗಳ ಕಾಲ ಬಿಟ್ಟಾದಮೇಲೆ ತೊಳ್ಕೊಂಡು ಬಿಡ್ತೀನಿ. ತುಂಬಾ ಚೆನ್ನಾಗಿ ಶೈನ್ ಬರುತ್ತೆ. ನೀವು ಕೂಡ ಇದೇ ರೀತಿ ಮೆಹಂದಿ ಕಲಿಸ್ಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡು ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಬಾಯ್ ಬಾಯ್.